ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೂರನೇ ದಿವಸದ ಪಾದಯಾತ್ರೆ ಪೊಳಲಿ ಕ್ಷೇತ್ರ ಅಮ್ಮನವರ ಸನ್ನಿಧಾನಕ್ಕೆ. ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜಿಸಲಾಗುತ್ತದೆ. ಚಂದ್ರಘಂಟ ದೇವಿಯು ಎಂದರೆ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದಿರವನ್ನು ಹೊಂದಿರುವಳು ಎಂದರ್ಥ. ನವರಾತ್ರಿಯ ಮೂರನೇ ದಿನ ಪೂಜಿಸಲ್ಪಡುವ ಇವಳು ದುರ್ಗೆಯ ಮೂರನೇ ಅವತಾರವಾಗಿದ್ದಾಳೆ. ತನ್ನ ಪೂಜೆಯಿಂದ ಭಕ್ತರಿಗೆ ಶೌರ್ಯ, ಧೈರ್ಯ ಮತ್ತು ಸಂಪತ್ತು ದೊರೆಯುತ್ತದೆ ಎಂದು ನಂಬಲಾಗಿದೆ ಮತ್ತು ಇವಳ ಕೃಪೆಯಿಂದ ಎಲ್ಲ ಪಾಪಗಳು ಹಾಗೂ ಸಂಕಟಗಳು ನಿವಾರಣೆಯಾಗುತ್ತದೆ. ಚಂದ್ರಘಂಟ ದೇವಿಯ ಕಥೆಯಿದು. ಪಾರ್ವತಿ ದೇವಿಯು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸು ಮಾಡಿದಳು. ಶಿವನು ತನ್ನ ಗಣಗಳೊಂದಿಗೆ ಮದುವೆ ಸ್ಥಳಕ್ಕೆ ತಲುಪಿದಾಗ ಆತನ ಭಯಂಕರ ರೂಪವನ್ನು ಕಂಡು ಪಾರ್ವತಿಯು ತಾಯಿ ಮೂರ್ಛೆ ಹೋದಳು. ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ಸುಂದರ ರಾಜಕುಮಾರನಂತೆ ಕಾಣಬೇಕೆಂದು ವಿನಂತಿಸಿದಳು. ನಂತರ ಇವರ ವಿವಾಹ ನಡೆಯಿತು. ಚಂದ್ರಘಂಟ ದೇವಿಯ ಸ್ವರೂಪ. ಇವಳು ಸಿಂಹದ ಮೇಲೆ ಕುಳಿತಿದ್ದು 10 ಕೈಗಳನ್ನು ಹೊಂದಿದ್ದಾಳೆ. ಕೈಗಳಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು ಮತ್ತು ಗದೆ ಮುಂತಾದ ಆಯುಧಗಳನ್ನು ಹಿಡಿದಿದ್ದಾಳೆ. ಆಕೆಯ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದಿರವಿದೆ. ಆಕೆಯ ಮಸ್ತಕದಲ್ಲಿರುವ ಚಂದ್ರಘಂಟ ನಾದವು ಋಣಾತ್ಮಕ ಶಕ್ತಿಯನ್ನು ಹೊಂದಿದ್ದು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ. ಈ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿನಲ್ಲಿರುವ ಭಯ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸುವ ವಿಶ್ವಾಸ ಮೂಡುತ್ತದೆ. ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಅನುಗ್ರಹ ದೊರೆಯುತ್ತದೆ. ಈಕೆಯ ಆಶೀರ್ವಾದದಿಂದ ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷ ಲಭಿಸುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಶುದ್ಧ ವಾತಾವರಣ ಉಂಟಾಗುತ್ತದೆ. ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ. ಆಕೆಯನ್ನು ಚಂದ್ರಘಂಟ ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ. ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು, ಸಂಕಟಗಳು, ಶಾರೀರಿಕ ಸಂಕಟಗಳು, ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತದೆ. ಓಂ ದೇವಿ ಚಂದ್ರಘಂಟ ದೇವಿಯಾಯೇ ನಮೋ ನಮಃ ಮಾತಾ. ನಾವು ಇವತ್ತು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಯಾಕೆಂದರೆ ನಾವು 9 ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಆಮೇಲೆ ನಾವು ಇಲ್ಲಿ ಪಾದಯಾತ್ರೆ ಮಿಸ್ ಮಾಡಿಲ್ಲ. ಪಾದಯಾತ್ರೆ ಮಾಡಿ ಅಮ್ಮನವರ ದರ್ಶನ ಪಡೆದು ಆಮೇಲೆ ನಾವು 9 ದೇವಸ್ಥಾನ, ಇನ್ನೂ ಅಮ್ಮನದ್ದು ದರ್ಶನ ಪಡೆದು ಇನ್ನು 8 ದೇವಸ್ಥಾನ, ದೇವಿ ದೇವಸ್ಥಾನ ಇದೆ. ಆಮೇಲೆ ನಾವು ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋದೆವು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಬಾಯ್, ಸಿ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು.